ಇಂದು ರಾಜ್ಯ ಒಕ್ಕಲಿಗ ಜನಾಂಗದಿಂದ ಮಹತ್ವದ ಸಭೆಯನ್ನ ಕೂಡ ಕರೆಯಲಾಗಿದೆ. ಜಾತಿ ಗಣತಿ ರಿಪೋರ್ಟ್ನ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸಲಾಗುತ್ತೆ. ಈ ಒಂದು ಮಹತ್ವದ ಸಭೆಯಲ್ಲಿ ಜಾತಿ ಗಣತಿಯ ರಿಪೋರ್ಟ್ನ ಸಾಧಕ ಬಾಧಕಗಳು ಏನಿದೆ ಆ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸಲಾಗುತ್ತೆ. ಜಾತಿ ಗಣತಿಯ ವರದಿಯಲ್ಲಿ ಒಕ್ಕಲಿಗ ಜನಾಂಗಕ್ಕೆ ಅನ್ಯಾಯವಾಗಿದೆ ಎನ್ನುವಂತಹ ಕೂಗು ಕೂಡ ಕೇಳಿಬರುತ್ತಾ ಇದೆ. ಅನ್ಯಾಯದ ವಿರುದ್ಧ ಹೋರಾಡಲು ರೂಪುರೇಷೆಗೆ ಸಿದ್ಧತೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಹೀಗಾಗಿ ಇವತ್ತು ಸಭೆಯನ್ನ ಕರೆದಿದ್ದಾರೆ ರಾಜ್ಯ ಒಕ್ಕಲಿಗರ ಸಂಘ. ಮಧ್ಯಾಹ್ನ 12 ಗಂಟೆಗೆ ಒಕ್ಕಲಿಗರ ಸಂಘದ ಕಚೇರಿಯಲ್ಲಿ ಸಭೆಯನ್ನ ಕೂಡ ನಡೆಸಲಾಗುತ್ತೆ. ಸಭೆಯಲ್ಲಿ ಸಂಘದ ನಿರ್ದೇಶಕರು, ಪದಾಧಿಕಾರಿಗಳು ಕೂಡ ಭಾಗಿಯಾಗಲಿದ್ದಾರೆ. ಹಾಗೆ ಬಹುಮುಖ್ಯವಾಗಿ ನೋಡೋದಾದ್ರೆ ನಿರ್ಮಲಾನಂದ ಶ್ರೀಗಳ ನೇತೃತ್ವದಲ್ಲಿ ಹೋರಾಟಕ್ಕೆ ಸಜ್ಜನ್ನ ಕೂಡ ನಡೆಸಲಾಗ್ತಾ ಇದೆ. ಇಂದು ರಾಜ್ಯ ಒಕ್ಕಲಿಗ ಜನಾಂಗದಿಂದ ಮಹತ್ವದ ಸಭೆಯನ್ನ ಕೂಡ ಕರೆಯಲಾಗಿರುವಂಥದ್ದು. ಈ ಜಾತಿ ಗಣತಿ ಏನಿದೆ, ಈ ಜಾತಿ ಗಣತಿಯ ಕಿಚ್ಚು ಮತ್ತಷ್ಟು ಹೆಚ್ಚಾಗ್ತಾ ಇರುವಂಥದ್ದು, ಮತ್ತಷ್ಟು ಅಬ್ಬರಿಸ್ತಾ ಇರುವಂಥದ್ದು. ಜಾತಿ ಗಣತಿಯ ರಿಪೋರ್ಟ್ನ ಸಾಧಕಗಳೇನಿದೆ, ಇದರ ಬಾಧಕಗಳೇನಿದೆ, ಇದರ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸಲಾಗುತ್ತೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಒಕ್ಕಲಿಗ ಸಂಘದ ಕಚೇರಿಯಲ್ಲಿ ಸಭೆಯನ್ನ ಕೂಡ ಕರೀತಾ ಇರುವಂಥದ್ದು. ಈ ಒಂದು ಜಾತಿ ಗಣತಿಯಲ್ಲಿ ಅನ್ಯಾಯ ಆಗಿದೆಯಾ, ಆಕಸ್ಮಿಕವಾಗಿ ಅನ್ಯಾಯ ಆಗಿತ್ತು ಅನ್ನೋದಾದ್ರೆ ಆ ಒಂದು ಅನ್ಯಾಯದ ವಿರುದ್ಧ ಹೋರಾಡಲು ರೂಪುರೇಷೆಯನ್ನ ಹೇಗೆ ಮಾಡಬೇಕು ಎನ್ನುವಂತಹ ಸಿದ್ಧತೆಯನ್ನ ಕೂಡ ನಡೆಸಲಾಗುತ್ತೆ. ಈ ಒಂದು ಸಭೆಯಲ್ಲಿ ಸಂಘದ ನಿರ್ದೇಶಕರು, ಪದಾಧಿಕಾರಿಗಳು ಕೂಡ ಭಾಗಿಯಾಗಲಿದ್ದಾರೆ. ಆದರೆ ಬಹುಮುಖ್ಯವಾಗಿ ನಿರ್ಮಲಾನಂದ ಶ್ರೀಗಳ ನೇತೃತ್ವದಲ್ಲಿ ಹೋರಾಟಕ್ಕೆ ಸಕಲ ಸಿದ್ಧತೆಯನ್ನ ಕೂಡ ನಡೆಸಲಾಗ್ತಾ ಇದೆ.